ನೋಡಿ ಗಾಯ್ಸ್ ಮೆಹಂದಿ ಹಾಕೊಳಕ್ಕೆ ಎಷ್ಟು ಕಷ್ಟ ಆದ್ರೂ ಮುಕ್ಕಿರ್ಕೊಂಡು ನೋಡಿ ಗಾಯ್ಸ್ ಎಲ್ಲೋದ್ರು ದೇವಸ್ಥಾನಕ್ಕೆ ಹೋಗ್ತಿದ್ರು ಬಿಗ್ ಬಾಸ್ ನ ಬಿಡಲ್ಲ. ಟ್ರಾಜಿಡಿ ವ್ಲಾಗ್ ನಮ್ದು. ಫಸ್ಟ್ ವ್ಲಾಗ್ ಅನ್ಕೊಂಡಿಲ್ಲ, ತುಂಬಾ ಟ್ರಾಜಿಡಿ ಆಯ್ತು. Hi guys, welcome to our YouTube channel. Hi guys. ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿದೆ. ಫಸ್ಟ್ ವ್ಲಾಗ್ ನ ಒಳ್ಳೆ ಸ್ಟಾರ್ಟ್ ಮಾಡೋಣ ಅಂತ ನಾವು ಹೋಗ್ತಾ ಇದೀವಿ ಮಂತ್ರಾಲಯ. ಏನ್ ಜೋಶಾಗಿ ಹೇಳ್ತಾ ಇದೀವಿ ನೋಡಿ. ಒಂದು ಹೇಳ್ತೀನಿ. Hi guys. ಕೈ ತುಂಬಾ ನೋವ್ತಾ ಇದೆ ಆದ್ರೂ ಹೇಳ್ತೀನಿ. ಓಕೆ, ಸ್ಟಾರ್ಟಿಂಗು ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜೈ ಜೈ. ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಲೇ ಗೂಬೆ ಇರು, ಅವಳು ಕಾಣ್ತಿಲ್ಲ ಅಲ್ಲಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೇಳ್ರಪ್ಪ ಹೇಳ್ರು. ಓಕೆ, ಜೈ ಶ್ರೀ ಗುರು ರಾಘವೇಂದ್ರ ಅಂತ ಹೇಳ್ತಾ ಈಗ ನಾವು ಜರ್ನಿನ ತುಮಕೂರಿಂದ ಸ್ಟಾರ್ಟ್ ಮಾಡಿದೀವಿ. ಸೊ ಈಗ ಯಾವ ರೋಡ್ ಹತ್ರ ಹೋಗ್ತಾ ಇದೀವ? ಓಕೆ, ಅವ್ರು ಹೇಳೋದು ಟಾರ್ ರೋಡ್ ಹತ್ರ ಅಂತ ಇರ್ತಾರೆ. ಅವ್ರು ಹೇಳೋದಕ್ಕೂ ಮುಂಚೆ ನಾನೇ ಹೇಳ್ಬಿಡ್ತೀನಿ, ಇದು ಹೈವೇ ಹೋಗ್ತಾ ಇದೀವಿ. ಬಟ್ ನಿಮ್ಗೆ ಕಾಣಿಸ್ತಿಲ್ಲ, ನಾವು ತೋರ್ಸೋದು ಇಲ್ಲ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಓಕೆ ಗೈಸ್, ಸೊ ನಾವಿವಾಗ ಸ್ಟಾರ್ಟ್ ಮಾಡಿರೋದು ತುಮಕೂರಿಂದ ಎಷ್ಟು ಗಂಟೆ? ಒಂದು 7 o'clock ಸ್ಟಾರ್ಟ್ ಮಾಡಿದೀವಿ. 2 ಕಾರಲ್ಲಿ ಹೋಗ್ತಾ ಇದೀವಿ. ಪೂಜೆ ಎಲ್ಲ ಆಗಿದೆ ಅಂಡ್ ಸ್ಟಾರ್ಟ್ ಮಾಡಿದೀವಿ. ಸೊ ನಾವು ಸುಮ್ಮನೆ ವ್ಲಾಗ್ ಮಾಡೋಣ, ಸೊ ಲೆಟ್ಸ್ ಶೇರ್ ಆರ್ ಹ್ಯಾಪಿ ಮೂಮೆಂಟ್ಸ್ ನಿಮ್ ಜೊತೆ ಅಂತ ಚಾನಲ್ ಸ್ಟಾರ್ಟ್ ಮಾಡಿದೀವಿ. ಸೊ ಹೋಪ್ ಲೈಕ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂಡ್ ನಾವು ಹೋಗ್ತಾ ಇರೋದು ಫ್ಯಾಮಿಲಿ ಟ್ರಿಪ್ ಇಟ್ ಇಸ್. ಸೊ ಕಸಿನ್ಸ್ ಎಲ್ಲ ಒಂದು ಕಾರಲ್ಲಿ ಇದೀವಿ ಅಂಡ್ ದೊಡ್ಡವರೆಲ್ಲ ಇನ್ನೊಂದು ಕಾರಲ್ಲಿ ಇದ್ದಾರೆ. ನನ್ನ ಕಸಿನ್ಸ್ ಎಲ್ಲ ಪರಿಚಯ ಮಾಡ್ಕೊಡ್ತೀನಿ. ಸೊ ದಿಸ್ ಇಸ್ ದೇವಿಕಾ, ಮಾತೇ ಬರೋಲ್ಲ. ಸೊ ದಿಸ್ ಇಸ್ ರಮ್ಯಶ್ರೀ, ಮಾತೇ ಆಡೋಲ್ಲ. ದಿಸ್ ಇಸ್ ಹರ್ಷಿತಾ, ಮಾತೇ ನಿಲ್ಸಲ್ಲ. ಇಲ್ಲಿದ್ದಾರೆ ನಂದನ್ ಅಂಡ್ ಇಲ್ಲಿದ್ದಾರೆ ವೇಣು. ತುಂಬಾ ಮಾತಾಡ್ತಾರೆ. ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ಕಿಲ್ಲ, ನೋಡ್ತಾಳವಳು ನನ್ನೇ ಕಾಡ್ತಾಳವಳು, ನೋಡ್ತಾಳವಳು ನನ್ನೇ ಕಾಡ್ತಾಳವಳು. ಮುದ್ದು ಮಲ್ಲೆ ಮುದ್ದು ಮುದ್ದು ಚಲ್ಲೆ, ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸು ಭಾಷೆ, ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಮೋಕ್ಷಿತ್ತು ಪಾಪಣಿ ಒಂದ್ ಕೆಲಸ ಮಾಡ್ಕೊಂಡ್ ಬಂದಿದ್ದಾನೆ. ಬೆಳಿಗ್ಗೆ
ಮೋಕ್ಷಿತ್ ನನ್ನ ತಮ್ಮ ಒಂದು ಕೆಲಸ ಮಾಡ್ಕೊಂಡ್ ಬಂದಿದ್ದಾನೆ ಬೆಳಿಗ್ಗೆ ಏನು ಅಂತ ಅವನ ಹತ್ರನೇ ಕೇಳಿ. ಏನಾಯ್ತು? ಇವತ್ತು ಬೆಳಿಗ್ಗೆ ರಿಪಬ್ಲಿಕ್ ಡೇ ಇತ್ತು. ನಾನು ಮಾರ್ಚ್ ಪಾಸ್ಟ್ ಇದ್ದೆ. ಬೆಳಿಗ್ಗೆ 6 ಗಂಟೆಗೆ ರೆಡಿಯಾಗಿ ಮಾರ್ಚ್ ಪಾಸ್ಟ್ ಮಾಡಿ ಚೆನ್ನಾಗಿ ಬಂದಿದೆ ಮಾರ್ಚ್ ಪಾಸ್ಟ್. ಬಟ್ ಪ್ರೈಸ್ ಸಿಕ್ಕಿಲ್ಲ. ಚೆನ್ನಾಗಿ ಅಂತಂದ್ರೆ ಪ್ರೈಸ್ ಸಿಕ್ಕಿಲ್ಲ. ಆಮೇಲೆ ನಮಗೆ ಸ್ಟೇಡಿಯಂ ಅಲ್ಲಿ ಕರ್ಕೊಂಡು ಹೋದ್ರು. ಒಂದು ಮಿನಿ ಬಸ್ ಅಲ್ಲಿ 100 ಜನ ತುಂಬಿದ್ದಾರೆ. ಆ 100 ಜನ ಸ್ಟೇಡಿಯಂ ಕರ್ಕೊಂಡು ಹೋಗಿ ಯಾರು ತಿಂಡಿ ಮಾಡಿಲ್ಲ ಏನಿಲ್ಲ ಬೆಳಿಗ್ಗೆ 8 ಗಂಟೆಗೆ ಕರ್ಕೊಂಡು ಹೋಗಿ 12 ಗಂಟೆಗೆ ಅಂತ ಬಸ್ ಹೊರಟದು. ಮನೆಗೆ ಹೋಗೋ ನಡ್ಕೊಂಡು ಹೋಗ್ರಿ ಅಂತ ಅಂದವ್ರೆ. ಮನೆಗೆ ನಾನು ಸ್ಕೂಲಲ್ಲಿ ಸೈಕಲ್ ನಿಲ್ಸಿದ್ದೀನಿ. ಸ್ಕೂಲಿಂದ ಸ್ಟೇಡಿಯಂ 3 ಕಿಲೋಮೀಟರ್. ಅಲ್ಲಿಂದ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಅಂಡರ್ ಪಾಸ್ ಸ್ಟೇಡಿಯಂ ಅಂಡರ್ ಪಾಸ್ ಅಲ್ಲಿ ಒಬ್ರು ಹೋಟ್ಲ್ ಇಟ್ಟಿದ್ರು. ನಮ್ಮ ಹತ್ರ 80 ರೂಪೀಸ್ ಇತ್ತು. ನಾವು 4 ಜನ ಇದ್ವಿ. ಹೋಗಿ ನಾವು ಇಡ್ಲಿ ತಿಂದ್ವಿ ಒಂದ್ ಪ್ಲೇಟ್. ನಾವು 20 ರೂಪೀಸ್ ಅಂತ ತಿಂದಿದ್ವಿ. ಅಲ್ಲಿ ಹೋಗಿ ಕೊಡ್ಬೇಕಾದ್ರೆ ಅವರು 20 ರೂಪೀಸ್ ಅಲ್ಲ 40 ರೂಪೀಸ್ ಅಂತ ಅಂದ್ರು. ನಮ್ಮ ಫ್ರೆಂಡ್ ಮಗ ಹಿಂಗ ಅಂತ ಏನ್ ಮಾಡೋಣ ಅಂತ ಅಂದ. ಹತ್ರ ಬಂದಿ ಇನ್ನೂ ಇಬ್ರು ಇದ್ರು. ಕರೆದೆ ನಾನು ಕರ್ಬಿಟ್ಟು ನಡಿ ಮಗ ಜೂಟ್ ಅಂತ ಎಲ್ಲ ಓಡ್ ಬಂದ್ವಿ ಸ್ಕೂಲಿಗೆ. ನಗು ಬರ್ಲಿಲ್ವಾ? ನಾವು ಇವಾಗ ಬಳ್ಳಾರಿ ಹತ್ರ ಎಲ್ಲೋ ಇದ್ದೀವಿ. ಊಟಕ್ಕೆ ನಿಲ್ಸಿದೀವಿ. ಸೊ ಇದು ರಾಮಪುರ. ಸೊ ಗೈಸ್ ಇದು ನಮ್ಮಪ್ಪ. ಹಾಯ್ ಮಾಡಪ್ಪ. ಹಾಯ್ ಮಾಡಿ. ಇನ್ನೆಲ್ಲ ಒಳಗೆ ಹೋಗಿದ್ದಾರೆ ಗೈಸ್. ಬನ್ನಿ ಒಳಗೆ ಹೋಗೋಣ. ಎಲ್ಲಾರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ. ಕಾಣಿಸ್ತಾ ಇದೆ. ಹಾಯ್ ಮಾಡಜಿ. ಹಾಯ್ ಮಾಡಿ. ಇವರು ಬೇಬಿ ಅಂತ. ಇದು ನಮ್ಮ ಪಿಳೆ. ಅವ್ನಿಗೆ ಸ್ವಲ್ಪ ನಾಚಿಕೆ. ಇವ್ರು ನಮ್ಮ ಡ್ರೈವರ್. ಡ್ರೈವರ್ ಕಮ್ಸ್ ಬ್ರದರ್. ಇವರು ಅನದರ್ ಹೆಲ್ಪರ್. ನಮ್ಮ ಇಡ್ಲಿ ಕಳ್ಳ. ಇದವ್ರ ಅಕ್ಕ. ಇದವ್ರ ಅಕ್ಕ. ಎಲ್ಲ ಕಡೆ ನೀರು ಬರ್ತಾ ಇದೆ. ಗೈಸ್ ಯಾವುದೋ ರೆಸ್ಟೋರೆಂಟ್ ಅಂತ ಬಂದ್ವಿ ಗೈಸ್. ಇಲ್ಲಿ ಬಂದು ತಿಂತಾರೆ ಎಲ್ಲ ಕಡೆಯಿಂದ ಫುಲ್ ಹೋಗಿ. ಗಂಟೆ 11 ಗಂಟೆ ಆಗಿದೆ. ಇನ್ನೂ ರೀಚ್ ಆಗಿಲ್ಲ. ಮೋಸ್ಟ್ಲಿ 1, 2, 3 ಆಗುತ್ತೆ ನಾನು ರೀಚ್ ಆಗೋಷ್ಟರಲ್ಲಿ. ಸೊ ನಿದ್ದೆ ಮಾಡ್ದಂಗೆ ಹೋಗೋದೇ ದೊಡ್ಡ ಸಾಹಸ. ನೋಡೋಣ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಬನ್ನಿ. ಓಕೆ ಗಾಯ್ಸ್, ನಾವು ಬಂದಿದ್ದ ರೆಸ್ಟೋರೆಂಟ್ ಇದೆ ನೋಡಿ ಗಾಯ್ಸ್. ಎಲ್ಲೋದ್ರೂ ದೇವಸ್ಥಾನಕ್ಕೆ ಹೋಗ್ತಿದ್ರು. ಬಿಗ್ ಬಾಸ್ನ ಬಿಡಲ್ಲ. ಇವ್ರ ಅಪ್ಪ ಬಿಗ್ ಬಾಸ್ ಅಡಿಕ್ಟರ್. ನೀರ್ ಇಟ್ಕೊಳ್ರಿ. ಆನ್ ಮಾಡೈತೆ. ಓಕೆ ಹಾಯ್ ಗೈಸ್. ಸೊ ಈಗ ನಾವು ಡಾಬಾದಲ್ಲಿ ಊಟ ಮುಗಿಸ್ಕೊಂಡು ಡಾಬಾ ಅನ್ಬಾರ್ದು, ರೆಸ್ಟೋರೆಂಟ್ ಹೋಗಿದ್ವಿ. ಈಗ ರೆಸ್ಟೋರೆಂಟ್ ಗೈಸ್ ಇವಾಗ ಒಂದು ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ಬಳ್ಳಾರಿ ಕಡೆಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 11:30 ಆಗಿದೆ. ಸೊ ಎಲ್ಲರಿಗೂ ಆಲ್ಮೋಸ್ಟ್ ನಿದ್ದೆ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಅನ್ನೋಸ್ಕರ ಕಾಯ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ನಮ್ಮ ಅಕ್ಕನಾಗ್ಲೇ ಒಂದು ದೊಡ್ಡ ನಿದ್ದೆ ಆಯಿತು. ಆಗ್ಲೇ ನಿದ್ದೆ ಮಾಡಿದ್ವಿ. ಯಾರು ನಮ್ಮ ಅಕ್ಕ ನಿದ್ದೆ ನಮಗೆ ಮಾಡಕ್ಕೇನಿಲ್ಲ. ಬಟ್ ಡ್ರೈವರ್ ಬಂದ್ಕೊಟ್ರಿ ಅವ್ರಿಗೆ ಅವರು ನಡೆಸಿರೋದು ಅಂತ ನಾವು ಎದ್ದಿದ್ದೀವಿ. ಬರೀ ಡೌಗಳು ಏನ್ ಜನಗಳಪ್ಪ. ಬೇಡವ್ರೆ ಮಾತಾಡಿ. ನಮಸ್ಕಾರ ಗೈಸ್. ನೋಡಿ ಗೈಸ್, ಇಂಥವ್ರ ಜೊತೆ ಬಂದ್ಬಿಟ್ಟು ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂತಂದ್ರೆ, ಊಟ ಕೊಡಿಸ್ರಿ ಅಂತಂದ್ರೆ ಅದ್ಯಾವ್ದೋ ಕಾರ್ಕಾರ್ ಇರೋ ಊಟ ಕೊಡ್ಸೋರು. ಇವಾಗ ಸುಖಿ ಭವ ಅಂತ ಕೊಡ್ಸಿ ತಿಳ್ಕೊಂಡಿರ್ಬೇಕು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅನ್ನಂಗೆನೆ ಹಿಂಗ್ ಮಾಡ್ತಾವ್ರಿ ಇವರು. ಇನ್ನೇನಾದ್ರು ಡ್ರೈವರ್ ಬಂದ್ಬಿಟ್ರೆ ಅವ್ರ ಪರಿಸ್ಥಿತಿ ಹೆಂಗೆ ಬಾಯ್ಸ್. ಬಾಯ್ಸ್ ಅಲ್ಲ ಗಾಯ್ಸ್. ಗಾಯ್ಸ್ ಇಂದ ಬಾಯ್ಸ್ ಕೊಟ್ಟೋದ ಬಾಯ್ಸ್. ನಮ್ ರಮೇಶ್ರಿನ ಆಚೆನೆ ಬಿಟ್ಬಿಟ್ಟಿದೀವಿ ಗೈಸ್. ನಡಿ 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 ನಡಿ. ಸೊ ಗೈಸ್ ಟೈಮ್ ಇವಾಗ 1:30. ಟೈಮ್ ಪಾಸ್ ಮಾಡೋಕ್ಕೆ ಏನು ಮಾಡೋದಂತ ಗೊತ್ತಾಗ್ದಲೆ ಎಲ್ಲ ಮೆಹಂದಿ ಹಾಕೊಂಡು ಕೂತಿದ್ದೀವಿ ಅಷ್ಟೇ ಗೈಸ್. ಕಂಪ್ಲೀಟ್ ಆದಮೇಲೆ ಸಿಗ್ತೀವಿ. ಅದೇನೋ ಗಾಯ್ಸ್ ತಿದ್ದುತ್ತಾಳೆ ಇದ್ದಾಳೆ ಗಾಯ್ಸ್. 1 hour ಇಂದ ತಿದ್ದುತ್ತಾವಳೆ. ಅದೇನ್ ತಿದ್ದುತ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಕತ್ಲಲ್ಲಿ ಅಲ್ಲಿ ಇಲ್ಲಿ ತಗ್ಲಿಸ್ಕೊತಾನೆ ಐತೆ. ಅದು ಸ್ಮಚ್ ಆಗ್ತಾನೆ ಐತೆ. ಆಮೇಲೆ ಬಿತ್ತಳು. ಆಮೇಲೆ ಪ್ಯಾಚ್ ಮಾಡ್ತಾ ಇದ್ದೀನಿ. ಇಷ್ಟೇ ಇದೇ ಆಗ್ಬಿಟ್ಟೈತೆ ಅರ್ಧ ಗಂಟೆಯಿಂದ ಜೀವನ. ನಮ್ ರಮ್ಯ ಫುಲ್ ಸಖತ್ತ ಕಾಣ್ತಾವಲ್ ಕಣೆ ಲೈಟ್ ಬೆಳಕಲ್ಲಿ. ಯಾರನ್ನ ಹುಡ್ಗ ಇದ್ರೆ ಕಮೆಂಟ್ ಹಾಕಿ ಗೈಸ್.
ಇವ್ನಿಗೆ ಎಷ್ಟು ಹೊಟ್ಟೆಗಿಚ್ಚು ಅಂದ್ರೆ ನಾವು ಲೈಟ್ ಹಾಕೊಂಡು ಮೆಹಂದಿ ಹಾಕೊಳಕ್ಕೂ ಬಿಡ್ತಿಲ್ಲ ಗೈಸ್. ಆಫ್ ಮಾಡಿ ಇಡ್ತಾ ಇದ್ದಾನೆ ಇವನೇ. ಜಾಗ ಕೊಟ್ಟಿಲ್ಲ ಗೈಸ್. ನೋಡಿ ಗೈಸ್, ನಮ್ಗಿಂತ ಪಿಳ್ಳೆ ಅದು ನಮ್ಗೆ ಬೈತೀನಿ ಅಂತ ಅಂತಾನೆ ಗೈಸ್. ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಟ್. ಪಾಪ ಗೈಸ್, ಈ ಹುಡುಗಿ ಅವಾಗಿಂದ ಹಚ್ಕೊಂತಾನೆ ಇದು ಒಂದೇ. ಗೈಸ್ ಇಲ್ಲಿ ನೋಡಿ ಗೈಸ್, ಈ ಕಡೆ ಇಲ್ಲಿ ಕೈ ಮಧ್ಯದ ಬಲ್ಲ ಸೊಟ್ಟಿಗೆ ಹಾಕಿರೋದು ಅವಳೆ ಅರ್ಷಿತಾ. ರೋಡಲ್ಲಿ ಗಾಯ್ಸ್, ಸೊಟ್ಟು ರೋಡಲ್ಲಿ ನಾನು ಇಷ್ಟ ಆಗಿರೋದೇ ಹೆಚ್ಚು. ಅಂತದ್ರಲ್ಲಿ ಹಿಂಗ್ ಮಾತಾಡ್ತಾಳೆ ಇವಳಿಗೆ. ಹೆಂಗ್ ಹೊಡಿಯನ್ ಇವಳಿಗೆ? ಹೆಂಗ್ ಹೊಡಿಬೇಕು ಹೇಳ್ರಿ? ನಾಯಿ ಗುಡ್ದಂಗ್ ಹೊಡಿಬೇಕು. ಇಲ್ಲಿ ಇವಕ್ಕ ಮಲ್ಕೊಂಡೇ ಬಿಟ್ಟವಳೆ ಪಾಪ. ನಮ್ ಡ್ರೈವರ್ ಓಡಿಸ್ತಾವ್ರೆ. ಹಾಯ್ ಮಾಡಿ. ಆಂಧ್ರ ಬಾರ್ಡರಿಗೆ ಬಂದಿದ್ದೀವಿ ಗೈಸ್. 3:30 in the morning. God's love endures. Guys, finally we have reached ಮಂತ್ರಾಲಯ. ಫೈನಲಿ ಇವಾಗ ಎದ್ಲು ಇವಳು. ಇಷ್ಟೊತ್ತಾಗ ಮಲ್ಕೊಂಡಿದ್ದು, ಇವಾಗ ಎದ್ಲು. ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ದೀವಿ ಗೈಸ್. ನೈಟ್ ಎಲ್ಲ ಜರ್ನಿ ಮಾಡಿದ್ದೀವಿ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ಬೇಕು. ಅಷ್ಟೇ ಇಲ್ಲ, ತಲೆ ಮೇಲೆ ಹೊಡೆದಂಗೆ ಹೇಳ್ತಾವ. ರೂಮ್ನ ಚೆಕ್ಔಟ್ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಎಲ್ಲರೂ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ. ಫೋಟೋ ಅಂದ್ರೆ ಮಾತ್ರ ಬಂದು ನಿಂತ್ಕೊಂಡ್ಬಿಡ್ತಾರೆ ಗಾಯ್ಸ್ ಇವರು. ಇದೆಲ್ಲ ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ನಾವು ರೆಡಿಯಾಗಿ ಕಾಲಾಗಿದೆ. ದರ್ಶನಕ್ಕೆ ಎಲ್ಲ ರೆಡಿ ಆಗಿದ್ದೀವಿ, ಹೊರಡ್ಬೇಕಿದ್ರೆ ಎಲ್ಲ ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀವಿ. ದಿಸ್ ಇಸ್ ಹಳ್ಳಿಗಳು. ದಿಸ್ ಇಸ್ ರಮ್ಯಾ. ಇನ್ನು ಮಿಗ್ದವ್ರು ನಾವೇ ತೋರಿಸ್ತೀವಿ. ಎಲ್ಲ ಬಿಸಿ ಇದೆ. ಪುಟಾಣಿ ಪಂಚೆ ಹಾಕೊಂಡಿದೆ. ನಮ್ಮ ಡ್ರೈವರು, ಈಗ ನಮ್ಮ ಬ್ರದರ್. ಬೈತಾವ್ರೆ ನಮ್ಮ ಪೇರೆಂಟ್ಸ್ ಜೊತೆ ಬಂದ್ಬಿಟ್ರೆ ನಮ್ಮ ಇಡ್ಲಿ ಕಳ್ಳ. ಇದು ನಮ್ಮಮ್ಮ. ಹಾಯ್ ಮಾಡಿ, ಹಾಯ್ ಮಾಡಜ್ಜಿ. ದರ್ಶನ ಆಯಿತು. ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಈಗ ಇಲ್ಲಿ ದರ್ಶನ ಮಾಡ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು, ಸಿಕ್ಕಾಪಟ್ಟೆ ಬಿಸಿಲಿದೆ, ಸ್ವಲ್ಪ ಗಾಡಿನ ನೆರಳಲ್ಲಿ ಹಾಕ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದೀವಿ ಗೈಸ್. ರೆಸ್ಟ್ ಮಾಡ್ತಾಯಿದ್ದೀವಿ, ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ದೀವಿ ಗೈಸ್. ನಿಜ ಈ ಬಿಸಿಲು ಯಾರಿಗೆ ಬೇಕು ಗುರು, ಸುಮ್ಮನೆ ಮನೇಲಿ ಇದ್ಬಿಡೋಣ ಅನಿಸುತ್ತೆ. ಬಟ್ ರಾಯರ್ ನೋಡಿದ ಖುಷಿ ಇದೆ. ಬಟ್ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಈ ಕಡೆ ಆಂಧ್ರ ಕಡೆ ಎಲ್ಲ 2 ಸತಿ ನೋಡ್ಕೊಂಡು ಬಂದ್ವಿ ಗೈಸ್. 2 ಸತಿ ಹೋಗಿದ್ವಿ ದರ್ಶನಕ್ಕೆ. ಒಂದ್ಸತಿ ಹೋಗಿ ಮತ್ತೆ ಇನ್ನೊಂದ್ಸತಿ ಹೋಗಿ ಬಂದ್ವಿ. ಚೆನ್ನಾಗಿ ಅವಾಗೆಲ್ಲ ಫುಲ್ ಎಷ್ಟು ಚೆನ್ನಾಗಿ ಈ ದೇವಸ್ಥಾನ ಹೆಂಗಾಗ್ಬಿಟ್ಟಿದೆ. ಬಡವರಿಗೆ ಹೆಲ್ಪ್ ಮಾಡಬೇಕು ಗೈಸ್, ಅದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಬೋಂಡ ಖುಷಿ ಕಾಶಿ
ಕಲೆಕ್ಟ್ ಮಾಡ್ಕೊಳಕ್ಕೆ ಅವರೇ ಮಾಡಿದ್ದಾರೆ. ಬನ್ನಿ ಗೈಸ್, ನಾವು ಒಂಚೂರು ಹೆಲ್ಪ್ ಮಾಡೋಣ. ನೋಡಿ, ನಾನ್ ಕೇಳ್ತೀನಿ ಅಂತ ಟಾಪಿಕ್ ಜಗಳ ಆಡ್ತಾ ಇದ್ದಾರೆ. ನೋಡಿ guys, ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಗೈಸ್, ನಮ್ಮದು ಕಾರ್ ಕೆಟ್ಟೋಗ್ಬಿಟ್ಟು ಆಲ್ಮೋಸ್ಟ್ 12 o'clockಗೇನೋ ನಾವಿಲ್ಲಿ ಬಂದಿದ್ದು. ಸೊ ಆಲ್ರೆಡಿ 5:30 ಅಲ್ಲಿ ತನಕ ಇಲ್ಲೇ ವೆಯ್ಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ದೀವಿ. ಸೊ ಇವಾಗ ಕ್ರೇನ್ ಬಂದಿದೆ, ತಗೊಂಡು ಹೋಗ್ತಾ ಇದ್ದಾರೆ. ಇದೇ ನಮ್ಮ ಕ್ರೇನ್ ಗೆ ಅಟ್ಯಾಚ್ ಮಾಡ್ತಾ ಇದ್ದಾರೆ, ಟೋ ಮಾಡ್ತಾ ಇದ್ದಾರೆ ಗೈಸ್. ಕ್ರೇನ್ ಬಂದು ನಾವು ಕಾರ್ ಹೊತ್ಕೊಂಡು ಹೋಗ್ತಾ ಇಲ್ಲಿ ತುಮಕೂರಿಗೆ ಕರ್ಕೊಯ್ತೀನಿ ನಿನ್ನ. ಬಂದ್ರ ವಾ ಕಿಡ್ನಾಪರ್ಸ್ ಅಂತ ಓಡೇ ಹೋಯ್ತಾವೆ ಐಕ್ಳುಗಳು ನೋಡಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬಸ್ಸಲ್ವಾ ಬಸ್ ಹತ್ಕೊಂಬ ಬಾಯ್. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ಲ. ಟೋ ಮಾಡ್ಕೊಂಡು ರಾಯಚೂರಿಗೆ ತಗೊಂಡ್ವಿ. ರಾಯಚೂರಲ್ಲಿ ಚೆಕ್ ಮಾಡಿದ್ರು ಆಗ್ಲಿಲ್ಲ. ಮತ್ತೆ ಅದನ್ನ ಶೋರೂಮಿಗೆ ಬಿಟ್ಟು ಆಮೇಲೆ ಶೋರೂಮಿಗೆ ಬಿಡಕ್ಕಿಂತ ಮುಂಚೆ ಊಟಕ್ಕೆ ಹೋಗಿದ್ವಿ. ಊಟಕ್ಕೆ ಹೋದಾಗ ಅಲ್ಲಿ ಎಲ್ಲೋ ಅಷ್ಟು ಹೋಟ್ಲುಗಳು ಕಾಣಲಿಲ್ಲ. ಆದ್ರೂ ಹೆಂಗೋ ಹೊತ್ತಾಗಿ ದೋಸೆ ಕಾರ್ನರ್ಗಳು ಸಿಕ್ತು. ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ತಿರ್ಗಾ ವಾಪಸ್ ಬಂದಾಗ ಅವ್ರು ಕೇಳಿದ್ಕೆ ಗ್ಯಾರೇಜ್ ಅವರು ಇಲ್ಲ ಇವತ್ತು ಆಗಲ್ಲ ನಾಳೆನೇ ಅಂತಂದ್ರು. ಅದು ಗೊತ್ತಾಗ್ಲಿಲ್ಲ. ಅದಕ್ಕೇನೆ ಶೋರೂಮ್ಗೆ ಹೋಗಿ ಗಾಡಿನ ಬಿಟ್ಟು ಅಲ್ಲಿಂದ ರಾಯಚೂರು ಬಸ್ ಸ್ಟ್ಯಾಂಡ್ಗೆ ಹೋಗಿ ರಾಯಚೂರು ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳನ್ನ ಕೇಳಿದ್ವಿ. ಬಸ್ಗಳು ಅಲ್ಲೂ ಸಿಗ್ಲಿಲ್ಲ. ಅದಾದ್ಮೇಲೆ ಪ್ರೈವೇಟ್ ಗಾಡಿಗಳಿದ್ವಿ. ಪ್ರೈವೇಟ್ ಗಾಡಿಗಳನ್ನ ಕೇಳ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಕಾರಲ್ಲಿದ್ದ ಆ ಕಾರಲ್ಲಿದ್ದ 5 ಜನನು ಬಸ್ಸಿಗೆ ಹತ್ಸ್ಕೊಂಡು ನಾವು ಅಲ್ಲಿಂದ ನೈಟ್ 10 ಗಂಟೆಗೆ ಶುರು ಮಾಡಿ ಇಲ್ಲಿಗೆ ಬರೋಷ್ಟೊಳಗೆ ಬೆಳಗ್ಗೆ 6 ಗಂಟೆ ಆಯ್ತು. ನೈಟ್ ಎಲ್ಲ ಗಾಡಿ ಓಡಿಸಿ ಇವ್ರಿಗೆ ಗೊತ್ತಲ್ಲ ಮೊದ್ಲೇ 6 ಮನೆ ಮುಗೀತು. ಇವಳು ಒಬ್ಳು ಎದ್ದಿದ್ಲು ಜೊತೆಲಿ ಅವ್ರಂತೂ ಬಾಯಿ ಬಿಟ್ಕೊಂಡು ಮಲಿಕೊಂಡ್ರೆ ಮುಗೀತಿನ್ನು ಅವರು. ಆಮೇಲೆ ಇವ್ರು ಅರ್ಧಂಬರ್ಧ ವಿಡಿಯೋ ಮಾಡ್ತಾರೆ, ಅರ್ಧ ಎದೋಳರು ಅರ್ಧ ಆ ತರ ಇವರು. ಕಾರ್ ಹತ್ತದವಳು ಗೈಸ್ ಇವಳು. ಅವಾಗ ಮಲ್ಕೊಂಡಿದ್ದು ತುಮಕೂರಿಗೆ ಬಂದಾಗ್ಲೇ ಎದ್ದಿರೋದು ಅಕ್ಕ. ಅದಾದ್ಮೇಲೆ ಇವ್ರೊಬ್ರು ಎದ್ದಿದ್ರು ಮಾತಾಡ್ಕೊಂಡು ನಿಧಾನಕ್ಕೆ. ರೋಡನು ಬಳ್ಳಾರಿವರೆಗೂ ಅಷ್ಟು ಚೆನ್ನಾಗಿರ್ಲಿಲ್ಲ. ಹೆಂಗೋ ದಡ ಬಡ ಅನ್ನಿಸ್ಕೊಂಡು ಕಾರ್ನ ನುಗ್ಗಿಸ್ಕೊಂಡ್ ಬಂದ್ವಿ. ಬಂದಾದ್ಮೇಲೆ ನಾವು ಒಂದೂವರೆವರೆಗೂ ಓಡಿಸಿದ್ವಿ. ನಮ್ಗೂ ನಿದ್ದೆ ತಡಿಯಕ್ ಆಗ್ಲಿಲ್ಲ. ಅಣ್ಣ ಫುಲ್ ಊಟ ಆಗ್ಬಿಟ್ಟವನೆ. ನಮ್ ಗುರುಗಳಿದ್ರು, ಅವ್ರನ್ನ ಕಾರಿಗೆ ಕೊಟ್ಬಿಟ್ಟು ನಿದ್ದೆ 3 ದಿನದಿಂದ ನಿದ್ದೆ ಇಲ್ದೇ ಇರೋದ್ಕೋತ್ಕೊ ನಾವು ಮಲ್ಕೊಂಡ್ಬಿಟ್ವಿ. ಇವ್ರು ಎದ್ದಿದ್ರು. ಇವ್ರು ಯಾರು ಎದ್ದಿರ್ಲಿಲ್ಲ. ಪಾಪ ಅವ್ರೊಬ್ರೇನೆ ಗಾಡಿ ಓಡಿಸ್ಕೊಂಡ್ ಬಂದ್ರು. ಬಂದು 6 ಗಂಟೆಗೆ ಮನೆ ಬಿಟ್ಟು ಬಂದ್ ಮಲ್ಕೊಂಡವ್ರು. ಎದ್ದಿದ್ದೆ 1:30 ಇವ್ರು 2 ಗಂಟೆ ಮಧ್ಯಾಹ್ನ ಗೈಸ್. ನಾನು ಎದ್ದಿ ಬೆಳಿಗ್ಗೆ 7 ಗಂಟೆಗೆ ಎದ್ದಿ ಕಾಲೇಜಿಗೆ ಹೋಗಿದ್ದೀನಿ ಗೈಸ್. ಯಾರ್ಗ ಹೇಳೋದು ನಮ್ ಇವನು ಗೈಸ್ ಆರಾಮಾಗಿ ಬಸ್ಸಲ್ಲಿ ಮಲ್ಕೊಂಡ್ ಬಂದ್ಬಿಡ್ಬೋದು ಅಂತ ಹೊಲ್ಟೋಗ್ಬಿಟ್ಟು ಆರಾಮಾಗಿ ಬಿತ್ಕೊಂಡ್ ಬಂದವನೆ. ಬೆಳಗ್ಗೆ ತಿರ್ಗಾ 2:30 ನಾಚಿಕೆ ಮಾನ ಮರ್ಯಾದೆ ಇಲ್ಲ ಗೈಸ್. ನಾಳೆ FFO ಟೆಸ್ಟ್ ಇಟ್ಕೊಂಡು ಸ್ಕೂಲ್ಗೆ ಹೋಗಿಲ್ಲ ಬಿತ್ಕೊಂಡವನೆ. ನಮ್ಮ ಮಂತ್ರಾಲಯ ಬ್ಲಾಗ್ ಫಸ್ಟ್ ಬ್ಲಾಗ್ ಇಲ್ಲಿಗೆ ಈ ಬ್ಲಾಗ್ ನ ಎಂಡ್ ಮಾಡ್ತಿದೀವಿ. ಸೊ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಟ್ರಾಜಿಡಿ ಬ್ಲಾಗ್ ನಮ್ದು. ಫಸ್ಟ್ ಬ್ಲಾಗ್ ಅನ್ಕೊಂಡಿಲ್ಲ, ತುಂಬಾ ಟ್ರಾಜಿಡಿ ಆಯ್ತು ಅಷ್ಟೇ.